ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮ ಜಾಗೃತಿ ಅನ್ನುವ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಆತ್ಮ ಜಾಗೃತಿ ಆದಾಗ ಮನುಷ್ಯನಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಗುಣಗಳು, ಸದ್ಗುಣಗಳು ಶೇಖರಣೆ ಆಗುತ್ತೆ. ಅಂಥ ಸದ್ಗುಣಗಳಲ್ಲಿ ನಿರ್ಮಾಣತಾ ಅನ್ನುವುದು ಒಂದು ಸದ್ಗುಣ. ಈ ನಿರ್ಮಾಣತಾ ಸದ್ಗುಣದ ಬಗ್ಗೆ ಹೆಚ್ಚಿನ ವಿಷಯ ತಿಳಿದೋಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಜೊತೆಯಲ್ಲಿ ಬ್ರಹ್ಮಕುಮಾರಿ ಶಶಿಕಲಾ ಅಕ್ಕನವರು ಬಂದಿದ್ದಾರೆ. ಅವರ ಹತ್ರ ಚರ್ಚೆ ಮಾಡಿ ಅವರು ನಿರ್ಮಾಣತಾ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ ಶಶಿಕಲಾ ಅಕ್ಕವರೇ. ನಮಸ್ಕಾರ ಅಣ್ಣವರೇ. ಇವತ್ತಿನ ಸಂಚಿಕೆಗೆ ನಿಮಗೆ ಆದರದ ಸ್ವಾಗತ. ನಿರ್ಮಾಣತಾ ಅನ್ನುವ ಶಬ್ದಕ್ಕೆ ನೀವು ಯಾವ ಥರ ವ್ಯಾಖ್ಯೆ ಮಾಡ್ಬೋದು? ನಿರ್ಮಾಣತಾ ಅಂದರೆ ಯಾವುದೇ ಕಾರ್ಯವನ್ನು ಮಾಡಿದ ತಕ್ಷಣ ಅದರಿಂದ ಸಿಗುವಂತಹ ಫಲದ ಇಚ್ಛೆಯನ್ನೇ ಇಡದೆ, ಮಾನ ಸಿಗಲಿ ಅಥವಾ ಸಿಗದೇ ಇರಲಿ, ತಮ್ಮ ಸಂತುಷ್ಟತೆಯನ್ನು ಇಟ್ಟುಕೊಳ್ಳುವಂಥ ಗುಣವೇ ನಿರ್ಮಾಣತಾ. ಈ ನಿರ್ಮಾಣತಾ ಶಬ್ದ ನಾವು ಜಾಸ್ತಿ ಬಳಕೆಯಲ್ಲಿ ಇಲ್ಲ. ಇದು ಎಲ್ಲಿಂದ ಬಂದಿರೋದು ಶಬ್ದ ಇದು? ನಿರ್ಮಾಣತಾ ಅಂತಂದರೆ ಇನ್ನೊಂದು ಕಡೆ ನಾವು ನಮ್ರತಾ ಅಂತಲೂ ಕೂಡ ಹೇಳ್ತೇವೆ. ಹಾಂ, ಅಂದರೆ ನಿರ್ಮಾಣತಾ ಶಬ್ದಕ್ಕೆ ನಮ್ರತೆ ಅನ್ನೋ ಒಂದು ಶಬ್ದವನ್ನು ನಾವು ವ್ಯಾಖ್ಯಾನ ಮಾಡ್ಬೋದು. ಇನ್ನೊಂದು ಬಾಗುವಿಕೆ ಅಂತಲೂ ಕೂಡ ಹೇಳ್ಬೋದು. ಹಾಂ ಹಾಂ ಹಾಂ. ಈಗ ನಿರ್ಮಾಣತೆ ಇರುವ ಮನುಷ್ಯನಲ್ಲಿ ಪ್ರತ್ಯಕ್ಷವಾಗಿ ಅವನ ಕಾರ್ಯಗಳಲ್ಲಿ ಏನು ಕಂಡು ಬರುತ್ತೆ? ಒಬ್ಬನ ಹತ್ರ ನಿರ್ಮಾಣತಾ ಇದೆ, ಇನ್ನೊಬ್ಬನ ಹತ್ರ ನಿರ್ಮಾಣತಾ ಇಲ್ಲ. ಇದ್ದವ್ರ ಹತ್ರ ಏನು ಕಂಡು ಬರುತ್ತೆ ಬೇರೆಯವರಿಗೆ? ನಿರ್ಮಾಣತಾ ಇರುವಂಥ ವ್ಯಕ್ತಿಯ ಸ್ವಭಾವದಲ್ಲಿ ಸರಳತೆ ಇರ್ತದೆ, ಮಧುರತೆಯ ಗುಣ ಇರುತ್ತೆ, ಮತ್ತು ಆ ವ್ಯಕ್ತಿ ಸಂತುಷ್ಟನಾಗಿರ್ತಾನೆ. ನಿರ್ಮಾಣತಾ ಇರುವವನಿಗೆ ವೈಯಕ್ತಿಕವಾಗಿ ಅವನಿಗೇನು ಲಾಭ? ನಿರ್ಮಾಣತಾ ಇದ್ದರೆ ವೈಯಕ್ತಿಕವಾಗಿ ನಿರ್ಮಾಣ ಇರುವಂಥ ವ್ಯಕ್ತಿ ಮಾನದ ಯಾವುದೇ ಇಚ್ಛೆ ಇಲ್ಲದ ಕಾರಣದಿಂದ ಸದಾ ಅವನು ಸಂತುಷ್ಟನಾಗಿರ್ತಾನೆ. ಯಾಕಂದರೆ ವರ್ತಮಾನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂತುಷ್ಟತಾ ಸಿಗೋದು ಬಹಳ ಕಠಿಣ ಆಗಿದೆ. ಅತಿಯಾದ ಇಚ್ಛೆಗಳಿಂದ ವಾತಾವರಣದಲ್ಲಿ ಇವತ್ತು ನಾವು ಸಂತುಷ್ಟತೆಯನ್ನು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಕಾರಣನೇ ಆಗಿದೆ, ನಾವು ಅನೇಕ ಪ್ರಕಾರದ ಮಾನದ ಇಚ್ಛೆಗಳನ್ನು ಇಡೋದ್ರಿಂದ ನಮ್ಮ ಸಂತುಷ್ಟತಾ ಗುಣ ಹಾಳಾಗ್ತಾ ಇದೆ. ಅದಕ್ಕಾಗಿ ನಿರ್ಮಾಣ ವ್ಯಕ್ತಿ ಸಂತುಷ್ಟತೆಯನ್ನು ಸದಾಕಾಲ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಸಂತೃಪ್ತ ಜೀವನವನ್ನು ನಡೆಸ್ಬೋದು. ಯಾಕಂದರೆ ಅವನ ಕರ್ಮದ ಬಗ್ಗೆ ಅವನಿಗೆ ಫಲದ ಇಚ್ಛೆ ಇಲ್ಲ. ಅವನ ಅತಿ ಸಂತುಷ್ಟತೆಯಿಂದ ಸದಾ ಶ್ರೇಷ್ಠ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ, ಮತ್ತು ಪುಣ್ಯದ ಖಾತೆಯನ್ನು ಅವನು ಜಮಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಿರ್ಮಾಣತಾ ಇದ್ದವನಿಗೆ ಏನು ಹೇಳ್ತೀವಿ ಅಂದರೆ ಅವನ ಅಪೇಕ್ಷೆಗಳು ಕಡಿಮೆ ಇರುತ್ತಾ? ನಿರ್ಮಾಣತಾ ಇದ್ದ ವ್ಯಕ್ತಿ ಹತ್ರ ಮತ್ತೊಬ್ಬರನ್ನ ಸಂತುಷ್ಟ ಮಾಡುವಂಥ ಇಚ್ಛೆ ಇರ್ತದೆ ಹೊರತು ಸ್ವಯಂ ಯಾವುದೇ ಪ್ರಕಾರದ ಅಪೇಕ್ಷೆಗಳು ನಿರ್ಮಾಣತಾ ಇರುವಂಥ ವ್ಯಕ್ತಿಗೆ ಇರುವುದಿಲ್ಲ. ಅಂದರೆ ಅವನು ಹೊಗಳಿಕೆಗೆ ಇಷ್ಟಪಡೋದಿಲ್ವಾ? ಇಷ್ಟಪಡೋದಿಲ್ಲ. ಅಂದರೆ ಹೊಗಳಿಕೆಗೆ ಇಷ್ಟಪಡದೇ ಇರುವಂಥ ಒಂದು ಶ್ರೇಷ್ಠ ಕೆಲಸ ಮಾಡುವ ವ್ಯಕ್ತಿಗೆ ನಾವು ನಿರ್ಮಾಣ ವ್ಯಕ್ತಿ ಅಂತ ಅನ್ಬೋದು. ನಿರ್ಮಾಣ ವ್ಯಕ್ತಿಗೆ ವೈಯಕ್ತಿಕವಾಗಿ ಸಂತೋಷ ಸಿಗುತ್ತೆ ಅಂತ ನೀವು ಹೇಳಿದ್ದೀರಿ. ಇದು ಮಾನಸಿಕ ಲಾಭ. ಪ್ರತ್ಯಕ್ಷ ಜೀವನದಲ್ಲಿ ಅವನಿಗೇನು ಲಾಭ ಆಗುತ್ತೆ? ಪ್ರತ್ಯಕ್ಷ ಜೀವನದಲ್ಲಿಯೂ ಕೂಡ ಸಂಬಂಧದಲ್ಲಿ ಸರ್ವರೂ ಕೂಡ ಅವನಿಗೆ ಆಶೀರ್ವಾದವನ್ನು ಕೊಡ್ತಾರೆ. ಅವನ ಆ ಸಂತುಷ್ಟತಾ ಗುಣದಿಂದ ಪ್ರಕೃತಿಗೂ ಕೂಡ ಲಾಭ ಆಗುತ್ತೆ, ಸಂಪರ್ಕದಲ್ಲಿರುವಂಥ ಆತ್ಮಗಳಿಗೂ ಕೂಡ ಲಾಭ ಆಗುತ್ತೆ, ಇನ್ನು ಭಗವಂತನಿಗೂ ಸಮೀಪನಾಗ್ಲಿಕ್ಕೆ ಸಾಧ್ಯ ಇದೆ ನಿರ್ಮಾಣತಾ ವ್ಯಕ್ತಿ. ನಿರ್ಮಾಣ ವ್ಯಕ್ತಿ ನಿರ್ಮಾಣತೆ ಇರುವ ವ್ಯಕ್ತಿ ಭಗವಂತನಿಗೂ ಸಮೀಪನಾಗುವ ಸಾಧ್ಯತೆ ಇದೆ. ಈಗ ನಿರ್ಮಾಣತೆ ಇರುವ ವ್ಯಕ್ತಿಗೆ ಮಾನಸಿಕ ಸಂತೋಷ ಸಿಗುತ್ತೆ. ಅವನು ಕಾರ್ಯದಲ್ಲಿ ಯಶ ಸಿಗೋದಕ್ಕೆ ನಿರ್ಮಾಣತೆ ಎಷ್ಟು ಸಹಾಯ ಮಾಡುತ್ತೆ? ನನಗನ್ಸಿದ ಮಟ್ಟಿಗೆ ಈ ಗುಣ 100ಕ್ಕೆ 100ರಷ್ಟು ಲಾಭದಾಯಕ ನಿರ್ಮಾಣ ಇರೋ ವ್ಯಕ್ತಿಗೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಅನೇಕ ಸಂಬಂಧಗಳಲ್ಲಿ ಮನಸ್ತಾಪಗಳನ್ನು ಕಾಣ್ತಾ ಇರೋದೇ ನಿರ್ಮಾಣತಾ ಗುಣದ ಕೊರತೆಯಿಂದ. ನಿರ್ಮಾಣತೆ ಗುಣ ಇದ್ದ ವ್ಯಕ್ತಿಯ ಸಂಪರ್ಕದಲ್ಲಿ ಅಂದರೆ ಅವನ ಕುಟುಂಬದವರು, ಅವನು ಕೆಲಸ ಮಾಡುವ ಜಾಗದಲ್ಲಿದ್ದ ಅವನು ಜೊತೆಗಾರರು, ಅವನು ಬಾಸ್ ಆಗಲಿ, ಅವನ ಕೈ ಕೆಳಗೆ ಕೆಲಸ ಮಾಡುವವನಾಗಲಿ, ಅವನಿಗೆ ಏನು ಲಾಭ? ಅಂಥವ್ರಿಗೆ ಏನು ಲಾಭ?
ಆ ಜನಗಳು ನಿರ್ಭಯವಾಗಿ ನಿಶ್ಚಿಂತರಾಗಿ ತಮ್ಮ ಮನಸ್ಸಿನ ಪ್ರತಿಯೊಂದು ವಿಚಾರಗಳನ್ನು ಹಂಚಿಕೊಂಡು ಬಹಳಷ್ಟು ಸಮೀಪ ಸಂಬಂಧದಿಂದ ಒಂದು ಪ್ರೀತಿ ಸ್ನೇಹದ ಅನನ್ಯ ಸಂಬಂಧದಿಂದ ಆ ವ್ಯಕ್ತಿಯಿಂದ ಕಾರ್ಯವ್ಯವಹಾರಗಳಲ್ಲಿನೂ ಕೂಡ ಭಯವಿಲ್ಲದೆ ನಿಶ್ಚಿಂತರಾಗಿ ವ್ಯವಹರಿಸ್ತಾರೆ. ಆ ವ್ಯಕ್ತಿಗೆ ಎಲ್ಲರಿಂದ ನನ್ನತನದ ಅನುಭವ ಅವಶ್ಯ ಆಗ್ತದೆ. ಸ್ವಯಂ ಆ ವ್ಯಕ್ತಿಗೂ ಆಗುತ್ತೆ, ಸಂಪರ್ಕದ ಪ್ರತಿಯೊಂದು ಆತ್ಮಕ್ಕೂ ಆಗುತ್ತೆ. ನಿರ್ಮಾಣತ ಇರೋ ವ್ಯಕ್ತಿ ಅರ್ಥಾತ್ ಬಾಗಿದ ಒಂದು ಮರ ಇದ್ದಂಗೆ. ಮರ ನೆರಳನ್ನು ಕೊಡುತ್ತೆ, ಹಣ್ಣುಗಳನ್ನು ಕೊಡುತ್ತೆ. ಅದೇ ರೀತಿ ನಿರ್ಮಾಣ ವ್ಯಕ್ತಿಯು ಕೂಡ ಪ್ರತಿಯೊಬ್ಬರಿಗೂ ಲಾಭದಾಯಕನೇ ಇದ್ದಾನೆ. ಭಯಮುಕ್ತ ಸಂಬಂಧವನ್ನ ನಿಭಾಯಿಸುವಲ್ಲಿ ನಿರ್ಮಾಣ ವ್ಯಕ್ತಿದು ವಿಶೇಷ ಪಾತ್ರ ಇದೆ. ಈಗ ನಿರ್ಮಾಣ ವ್ಯಕ್ತಿಯ ಜೊತೆಯಲ್ಲಿ ಇದ್ದು ಕೆಲಸ ಮಾಡುವವರಿಗೆ ಬಹಳಷ್ಟು ಫ್ರೀ ಮೈಂಡ್ನಿಂದಾಗಿ ಯಾವುದು ಒತ್ತಡ ಇಲ್ಲದೇನೆ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬಹುದು. ಕೆಲಸಕ್ಕೆ ಯಶಸ್ಸು ಸಿಗ್ತದೆ. ಗ್ರೂಪ್ ಆಕ್ಟಿವಿಟಿ ಏನಂತೀವಿ ನಾವು, ಒಗ್ಗಟ್ಟಾಗಿ ಮಾಡುವ ಕೆಲಸಗಳಿಗೆ ಯಶಸ್ಸು ಸಿಗುತ್ತೆ ಅಂತ ನೀವು ಹೇಳಿದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಿರ್ಮಾಣತೆ ಅಂದರೆ ಅಹಂಕಾರ ಇಲ್ಲದೆ ಇರೋದು ಅಥವಾ ಹೊಗಳಿಕೆಗೆ ಆಸೆ ಇಟ್ಕೊಳ್ಳದೆ ಇರುವಂಥ ಸ್ವಭಾವ, ಹೊಗಳಿಕೆಗೆ ಹಿಂದೆ ಹೋಗಬೇಡಿ ಅಂತ ನಾವು ಸಾಧಾರಣವಾಗಿ ಹೊಸದಾಗಿ ಕೆಲಸಕ್ಕೆ ಸೇರಿದವರಿಗೆ, ಯುವ ಜನಾಂಗಕ್ಕೆ ಮತ್ತು ಸಮಾಜದ ಕೆಳಗಿನ ಮಟ್ಟದಲ್ಲಿ ಅಂದರೆ ದುಡಿದು ತಿನ್ನುವವರಿಗೆ, ನೌಕರಿ ಮಾಡುವವರಿಗೆ, ಸಣ್ಣ ಕೆಲಸ ಮಾಡುವವರಿಗೆ ಭಾಳ ಹೇಳ್ತೀವಿ, ನೀವು ತಗ್ಗಿ ಬಗ್ಗಿ ನಡೆದ್ರೆ ನಿನಗೆ 4 ಜನ ಸಹಾಯ ಮಾಡ್ತಾರೆ, ನೀನು ಪೊಗರು ತೋರಿಸ್ಕೊಂಡ್ರೆ ನಿನಗೇ ನಷ್ಟ ಅಂತ ನಾವು ತಿಳಿಸ್ತೀವಿ. ಅದನ್ನು ಅವನು ಅನುಭವನೂ ಪಡ್ತಾನೆ. ಆದರೆ ತುಂಬ ದೊಡ್ಡ ಬಿಸ್ನೆಸ್ ಮೆನ್, ಜಮೀನ್ದಾರು, ಫ್ಯಾಕ್ಟ್ರಿ ಓನರು, ಮ್ಯಾನೇಜರು ಇವರೆಲ್ಲ ತಮ್ಮ ಅಹಂಕಾರದ ಬಲದಿಂದಾನೇ 4 ಜನರಿಗೆ ಕೆಲಸಕ್ಕೆ ಹಚ್ತಾರೆ. ಅಂದರೆ ಅವ್ರ ಮಾತು ಕೇಳಿದರೆ ಜನ ಹೆದರಿ ಕೆಲಸ ಮಾಡ್ತಾರೆ. ಅಂದರೆ ಅವರಿಗೆ ಅಹಂಕಾರ ತೋರಿಸೋದೇ ಒಂದು ಏನು ಹೇಳ್ತೀವಿ, ಕೆಲಸ ಮಾಡಿಸಿಕೊಳ್ಳುವ ಒಂದು ಸಾಧನ. ನನ್ನ ಹತ್ರ ಇರುವ ಅಹಂಕಾರ ನಾನು ತೋರಿಸಿದಾಗ ಅದರಿಂದ ನನ್ನ ಕೆಲಸಗಳಾಗುತ್ತೆ ಅಂತ ಈ ಮೇಲಿನ ಶ್ರೇಣಿಯಲ್ಲಿ ಇರುವಂಥ ಜನರು ಅನುಭವ ಪಡ್ತಾರೆ ಅಥವಾ ಅನಿಸ್ಕೊಂಡಿರ್ತಾರೆ ಅಥವಾ ಅದೇ ಥರ ನಡ್ಕೊಂಡಿರ್ತಾರೆ. ಈಗ ನಿರ್ಮಾಣತ ಅನ್ನೋದು ಇಂಥವರಿಗೂ ಏನಾದರೂ ಸಹಾಯ ಆಗುತ್ತಾ? ನಿರ್ಮಾಣದ ಗುಣದಿಂದ ಮೇಲಿನ ಮಟ್ಟದಲ್ಲಿದ್ದ ಜನರಿಗೂ, ಶ್ರೀಮಂತರಿಗೂ ಆಗಲಿ ಅಧಿಕಾರದಲ್ಲಿದ್ದವರಿಗೂ ಆಗಲಿ ಸಹಾಯ ಆಗುತ್ತಾ? ಈ ನಿರ್ಮಾಣತ ಗುಣವನ್ನ ಅಧಿಕಾರದ ಸ್ಥಾನದಲ್ಲಿ ಇದ್ದವರಿಗೆ ಹೆಚ್ಚಿನ ಲಾಭ ಆಗುತ್ತೆ. ಯಾಕಂದ್ರೆ ಅವರು ಸಂಪರ್ಕದಲ್ಲಿ ಬರುವಂತವ್ರಿಗೆ ಇವತ್ತಿನ ವಾತಾವರಣದಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತೇವೆ ನಾವು, ಏನು ಕೈಗಳಿಂದ ಕರ್ಮ ಮಾಡೋದಲ್ಲ, ಹಾರ್ಟ್ನಿಂದ ಅಂದ್ರೆ ನಿಮ್ ಹೃದಯವಂತಿಕೆಯಿಂದ ಕಾರ್ಯ ಮಾಡಿದಾಗ ಆ ಕಾರ್ಯದಲ್ಲಿ ತೃಪ್ತಿ ಇರುತ್ತೆ ಅಂತ. ಈಗ ಹೆದರಿಕೆಯಿಂದ ಕಾರ್ಯ ಮಾಡುವಂತ ವ್ಯಕ್ತಿ ಹಾರ್ಟ್ನಿಂದ ಮಾಡಲ್ಲ, ಹೃದಯದಿಂದ ಮಾಡಲ್ಲ. ಆ ವ್ಯಕ್ತಿಗೂ ಸ್ವಯಂ ತೃಪ್ತಿ ಇರಲ್ಲ, ಕಾರ್ಯ ಮಾಡಿಸ್ಕೊಂಡು ವ್ಯಕ್ತಿಗೂ ಅದರಿಂದ ಅಷ್ಟೊಂದು ಲಾಭ, ಅಧಿಕಾರಿಗಳಿಗೂ ಅದರಿಂದ ಲಾಭ ಆಗೋದಿಲ್ಲ. ಅದೇ ನಿರ್ಮಾಣತೆ ಗುಣವನ್ನ ಯೂಸ್ ಮಾಡಿದಾಗ, ಉಪಯೋಗ ಮಾಡಿದಾಗ ಆ ವ್ಯಕ್ತಿ ಎದುರುಗಡೆ ಇರುವಂತ ಒಬ್ಬ ಕೂಲಿಕಾರ ಇರ್ಬೋದು, ಮೇಲಿನ ಓನರ್ ಇರ್ಬೋದು, ಮೇಲಿನ ಓನರು ನಿರ್ಮಾಣ ಗುಣದ ಪ್ರಯೋಗ ಮಾಡಿದಾಗ ಆ ವ್ಯಕ್ತಿಗೆ ಒಂದು ಸಮೀಪ ಸಂಬಂಧದ ಅನುಭವ ಆಗುತ್ತೆ. ಆ ಸಮೀಪ ಸಂಬಂಧದ ಅನುಭವದ ಕಾರಣದಿಂದ ಆ ವ್ಯಕ್ತಿ ಬಹಳ ಹೃದಯವಂತಿಕೆಯನ್ನ ಉಪಯೋಗ ಮಾಡಿಬಿಟ್ಟು ಕಾರ್ಯವನ್ನ ಮಾಡ್ತಾನೆ. ಆ ಓನರ್ಗೂ ಲಾಭ ಆಗುತ್ತೆ, ಅಲ್ಲಿ ಇರುವಂತ ಕೂಲಿಕಾರರನ್ನ ಕೂಲಿಕಾರ ಅಂತ ತಿಳಿಯದೆ ಒಂದು ಪರಿವಾರದ ಸದಸ್ಯ ಅಂತ ತಿಳಿದಾಗ ಕಾರ್ಯದಲ್ಲಿ ಉಮಂಗ್ ಇರುತ್ತೆ, ಉತ್ಸಾಹ ಇರುತ್ತೆ. ಯಾವ ರೀತಿ ನಾವು ನಮ್ಮ ಮನೆ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ನಮ್ಗೆ ಬಹಳ ಖುಷಿ ಇರುತ್ತೆ. ಬೇರೆಯವರು ಕೆಲಸ ಮಾಡ್ಬೇಕಾದ್ರೆ ನೋವಾಗುತ್ತೆ, ಅಷ್ಟೊಂದು ಪ್ರೀತಿಯಿಂದ ನಾವು ಮಾಡೋದಿಲ್ಲ. ಏನೋ ದುಡಿಬೇಕಲ್ಲ, ಅನಿವಾರ್ಯ ಹೊಟ್ಟೆಪಾಟಿಗೆ ಮಾಡ್ತೇವೆ. ಅದೇ ನಿರ್ಮಾಣ ವ್ಯಕ್ತಿ ಏನ್ ಮಾಡ್ತಾನೆ, ಸಮೀಪ ಸಂಬಂಧದ ಅನುಭವ ಮಾಡಿಸ್ತಾನೆ, ಪರಿವಾರದ ಸಮೀಪದ ಅನುಭೂತಿನೂ ಆಗುತ್ತೆ. ಹೀಗಾಗಿ ಕೇವಲ ಕೂಲಿಕಾರರು ಅಥವಾ ಮೇಲಿನ ವರ್ಗದ ಅಧಿಕಾರಿಗಳ ಸಂಬಂಧದಿಂದ ಕಾರ್ಯ ಮಾಡೋದ್ರಿಂದ ಇಬ್ಬರಿಗೂ ತೃಪ್ತಿ ಅನುಭವ ಆಗಲ್ಲ. ಹಾಗಾದ್ರೆ ನಿರ್ಮಾಣತೆಯನ್ನೇ ಒಂದು ಸಾಧನವಾಗಿ ಇಟ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಿಸಿದ್ರೆ ಅಧಿಕಾರಿಗಳಿಗೂ ಲಾಭ,
ಆ ಕೆಲಸದಲ್ಲೂ ಯಶಸ್ಸು. ಕೆಲಸ ಮಾಡುವವರು ಅವರ ಕೆಳಗಿನವರು ಸಹಿತ ಹೃದಯವಂತಿಕೆಯಿಂದ ಕೆಲಸ ಮಾಡ್ತಾರೆ. ಇದು ಅಹಂಕಾರ ತೋರಿಸಿ ಕೆಲಸ ಮಾಡಿಸೋದಕ್ಕಿಂತ ನಿರ್ಮಾಣತೆಯಿಂದ ಕೆಲಸ ಮಾಡಿಸೋದು ಯಾವಾಗಲೂ ಶ್ರೇಷ್ಠ ಅಂತ ನೀವು ಅಂತೀರಾ? ಅವಶ್ಯ. ಈಗ ಇನ್ನೊಂದು ವಿಷಯ, ನಿರ್ಮಾಣತೆ ಅನ್ನೋದು ಈ ವೈಯಕ್ತಿಕ ಜೀವನದಲ್ಲಿ ಅಂದರೆ ತನ್ನ ಹೆಂಡತಿ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಯಾವ ಥರ ಲಾಭ ಕೊಡುತ್ತೆ, ಯಾವ ಥರ ಉಪಯೋಗಕ್ಕೆ ಬರುತ್ತೆ? ಹೆಚ್ಚಾಗಿ ನಾವು ಏನು ನೋಡಿದ್ದೀವಿ, ಮನೆ ಹಿರಿಯ ಅಂದರೆ ಅವನು ಅಷ್ಟು ನಿರ್ಮಾಣತೆ ತೋರ್ಸಕ್ಕೆ ಹೋಗೋದಿಲ್ಲ. ನಾನು ಹೇಳಿದ ಎಲ್ಲರೂ ಕೇಳಬೇಕು ಅಂತಾನೆ. ಅವನಿಗೆ ನಿರ್ಮಾಣತೆ ಗುಣದ ಲಾಭ ಏನು? ಇವತ್ತಿನ ಒಂದು ವಾತಾವರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಯುವಕರವರೆಗೂ ಎಲ್ಲರೂ ಬುದ್ಧಿವಂತರೇ. ಯಾರಿಗೂ ಕೂಡ ಅಧಿಕಾರದಿಂದ ಏನೇ ಹೇಳಿದ್ರು ಅದು ಸ್ವೀಕಾರ ಇಲ್ಲ. ಇವತ್ತು ನಾವು ಜನರೇಷನ್ ಗಾಪನು ಕೂಡ ನೋಡ್ತಾ ಇದ್ದೀವಿ. ಇವತ್ತು ತಂದೆ ಮಾಡಿದ ವ್ಯವಹಾರ ಮಗನಿಗಿಷ್ಟ ಇಲ್ಲ, ಪತ್ನಿ ಮಾಡಿದ ವ್ಯವಹಾರ ಪತಿಗಿಷ್ಟ ಇಲ್ಲ. ಮೊದಲಿನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಡೈವರ್ಸ್ಗಳಾಗ್ತಿರ್ಲಿಲ್ಲ. ಈಗ ಆನ್ ದಿ ಸ್ಪಾಟ್ ಡೈವರ್ಸ್ ಕೇಸಸ್. ಆಮೇಲೆ ತಂದೆ ಮಕ್ಕಳ ನಡುವೆ ಮನಸ್ತಾಪಗಳು. ಒಂದು ಪರಿವಾರದಲ್ಲಿ ಇನ್ನೊಂದು ಏಕತೆಯ ಸೂತ್ರ, ಪ್ರೀತಿ ಬಾಂಧವ್ಯದ ಆಧಾರ, ಇದನ್ನ ನಾವು ನೋಡ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಇವತ್ತು ನಮಗೆ ಪರಿವಾರಗಳಲ್ಲಿ. ಇದಕ್ಕೆ ಯಾವ ಮನೆ ಯಜಮಾನ ಇದ್ದಾರೋ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತೇವೆ ನಾವು. ಅಂದರೆ ಯಾವುದೇ ಮೌಲ್ಯಗಳನ್ನು ಕೇವಲ ನಾವು ಎದುರುಗಡೆ ಇರೋರಿಗೆ ಹೇಳಿದರೆ ಇವತ್ತು ಮಕ್ಕಳು ಕಲಿಯಲ್ಲ, ನಮಗಿಂತ ಚಿಕ್ಕವರು ಕಲಿಯಲ್ಲ. ಪ್ರಾಕ್ಟಿಕಲ್ ಯಾವಾಗ ನಮ್ಮ ಜೀವನದಲ್ಲಿ ಅದನ್ನು ನೋಡ್ತಾರೋ ಅವಾಗ ಅವರು ಸ್ವೀಕಾರ ಮಾಡ್ತಾರೆ. ಮೊದಲಿನ ಒಂದು ಕಾಲದಲ್ಲಿ ದೊಡ್ಡವರ ಪ್ರತಿ ಒಂದು ಗೌರವ ಇತ್ತು, ಭಯ ಇತ್ತು. ಅವರು ಪ್ರಾಕ್ಟಿಕಲ್ನಲ್ಲಿ ಇಳಿಲಿಲ್ಲ ಅಂದರೂ ಕೂಡ ಭಯದಿಂದ ಆದರೂ ಜನ ಅವರಿಗೆ ಗೌರವ ಕೊಡ್ತಾ ಇದ್ರು. ಈಗ ಈ ಸಮಯ ಅದಿಲ್ಲ, ಬುದ್ಧಿವಂತರ ಕಾಲ ಇದು. ಅದಕ್ಕಾಗಿ ಒಂದು ವೇಳೆ ಮನೆಯಲ್ಲಿ ಒಂದು ಶಾಂತಿ, ಪ್ರೀತಿ, ಏಕತೆಯನ್ನು ನಾವು ಉಳಿಸ್ಬೇಕಾಗಿತ್ತಂದ್ರೆ ಟಾಪ್ ಲೆವೆಲ್ ಟು ಬಾಟಮ್ ಲೆವೆಲ್ ಅಂತ ಹೇಳ್ತೀವಿ ನಾವು. ಮೇಲಿನವರು ಹಿಡ್ಕೊಂಡು ಚಿಕ್ಕವ್ರವರೆಗೂ ಮೇಲಿನ ಅಧಿಕಾರಿಗಳ ಪ್ರಭಾವನೆ ಚಿಕ್ಕವ್ರ ಮೇಲೆ ಬಿಡ್ತದೆ. ಅದಕ್ಕೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಪ್ರತಿಯೊಂದು ಮೌಲ್ಯಗಳನ್ನ ಮೊದಲು ಅವರು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿದ್ರೇನೆ ಮನೆಯ ಪೂರಾ ಪರಿವಾರಕ್ಕೆ ಆ ನಮ್ರತೆಯನ್ನ ಅವ್ರು ಕಲಿಸ್ಲಿಕ್ಕೆ ಮಾದರಿ ಆಗ್ತಾರೆ. ಒಂದ್ ವೇಳೆ ಅವರಲ್ಲಿನೇ ಅಹಂಕಾರ ಇತ್ತಂದ್ರೆ ಪತ್ನಿ ಪತಿ ಜೊತೆ ಮಾತಾಡೋದಕ್ಕೂ ಭಯ, ಮಕ್ಕಳು ತಂದೆ ಜೊತೆ ಮಾತಾಡ್ಲಿಕ್ಕೂ ಭಯ. ಪರಿವಾರದಲ್ಲಿ ಒಂದು ಪ್ರೀತಿ, ಸ್ನೇಹದ, ಏಕತೆಯ ಸೂತ್ರ ಯಾವ್ದು ಇವತ್ತು ಉಳಿಬೇಕಾಗಿತ್ತೋ ಅದನ್ನ ನಾವು ನೋಡ್ತಾ ಇಲ್ಲ. ಹಿಂಗಾಗಿ ಮೆಜಾರಿಟಿ ನೋಡ್ತಾ ಇರೋದೇನಂದ್ರೆ ಬಹಳಷ್ಟು ಜನಗಳಲ್ಲಿ ಮಾನಸಿಕ ಒತ್ತಡ, ಯಾರ ಎದುರುಗಡೆ ಹಂಚ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಯಾಕೆ? ನಿರ್ಮಾಣತಾ ಕೊರತೆ ಇದೆ. ತಂದೆಗೇನು ಹೇಳಿದ್ರೆ ತಂದೆ ಏನಾದ್ರು ಅಂದ್ರೆ ಏನ್ ಮಾಡೋದು, ತಾಯಿ ಹೇಳಿದ್ರೆ ತಾಯಿ ಬೈದ್ರೆ ಏನ್ ಮಾಡೋದು. ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ನಮ್ರತೆ, ಈ ನಿರ್ಮಾಣತೆಯನ್ನ ಪರಿವಾರದ ಮುಖ್ಯಸ್ಥರೇ ಮೊದಲು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ತಮ್ಮ ಪೂರಾ ಪರಿವಾರವನ್ನ ಅವ್ರು ಸಂತುಷ್ಟಿಡ್ಲಿಕ್ಕೆ, ಅವ್ರ ಮನಸ್ಸಿನ ಭಾವನೆಗಳನ್ನ ಭಯ ಇಲ್ಲದೆ ಮಕ್ಕಳು ಕೂಡ ತಂದೆ ತಾಯಿ ಎದುರುಗಡೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಭಯಮುಕ್ತ ಪರಿವಾರವನ್ನ ನಾವು ತಯಾರು ಮಾಡ್ಬೋದು ಇದರಿಂದ. ಅಂದ್ರೆ ನಿರ್ಮಾಣತಾ ಅನ್ನೋದು ಒಂದು ಕುಟುಂಬವನ್ನ ಒಂದು ಸೂತ್ರದಲ್ಲಿ ಕಟ್ಟುವ ಒಂದು ಗುಣ ಅಂತ ಹೇಳ್ಬೋದು. ಅವಶ್ಯ. ನಿರ್ಮಾಣತೆ ಇದ್ರೇನೆ ಒಂದು ಕುಟುಂಬದೊಳಗೆ ಪ್ರೀತಿನೂ ಬೆಳಿಬಹುದು. ಪ್ರೀತಿ ವಿಶ್ವಾಸ ನಿರ್ಮಾಣತೆಯಿಂದಾನೇ ಬೆಳೆಯುವುದು. ಇಲ್ಲಾಂದ್ರೆ ಈಗಿನ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಹತ್ರ ಹಂಚ್ಕೊಂಡೆ, ಇಲ್ಲ ಅಂದ್ರೆ ಯಾವ್ದಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ಅಡಿಕ್ಟ್ ಆಗ್ಬಿಡ್ತಾರೆ ಮಾನಸಿಕ ಒತ್ತಡದಿಂದ. ಅವ್ರ ಮನಸ್ಸು ಫ್ರೀಯಾಗಿ ಹಂಚ್ಕೊಳ್ಳಲ್ಲ. ಅಂದ್ರೆ ಹಿರಿಯರಲ್ಲಿ ನಿರ್ಮಾಣತೆ ಇಲ್ಲದೆ ಇರೋದ್ರಿಂದ ಕಿರಿಯರು ಅವರು ಕಷ್ಟಗಳನ್ನ ತಮ್ಮ ಹಿರಿಯರ ಜೊತೆ ಮನೆ ಒಳಗಡೆ ಹಂಚ್ಕೊಳ್ದೇನೆ ಫ್ರೆಂಡ್ಸ್ ಜೊತೆ ಹಂಚ್ಕೊಂಡು ಯಾವ್ದೋ ಅಡ್ಡದಾರಿ ಹಿಡಿಯೋ ಸಾಧ್ಯತೆನೂ ಇದೆ, ಹಿಡಿತಾನೂ ಇದ್ದಾರೆ. ನೋಡ್ತಾ ಇದ್ದೀರಿ ಇವತ್ತಿನ ನಿರ್ಮಾಣತೆಯಿಂದ ಇದನ್ನ ನಾವು ತಡೆಗಟ್ಟಬಹುದು. ಅಂದ್ರೆ ಕುಟುಂಬದ ಒಳಗಡೆ ಮನೆ ಹಿರಿಯನಿಂದ ಹಿಡಿದು ಕಿರಿಯನ ತನಕ ಪ್ರತಿಯೊಬ್ಬರು ನಿರ್ಮಾಣತೆಯನ್ನು ಅವಲಂಬಿಸಿದಾಗ, ನಿರ್ಮಾಣತೆಯನ್ನು ತನ್ನ ವ್ಯಕ್ತಿತ್ವದಲ್ಲಿ ತೆಗೆದುಕೊಂಡಾಗ, ಆ ಗುಣವನ್ನು ಧಾರಣೆ ಮಾಡಿದಾಗ ಕುಟುಂಬದ ಆರೋಗ್ಯನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ. ಕುಟುಂಬದ ಆರೋಗ್ಯನೂ ಚೆನ್ನಾಗಾಗುತ್ತೆ ಅಂತ ಅಂದ್ರೆ ಕುಟುಂಬ ವ್ಯವಸ್ಥೆ ಏನು ಇವತ್ತು ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಆ ಡೈವರ್ಸ್ಗಳು ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಕುಟುಂಬ ವ್ಯವಸ್ಥೆ ಚೆನ್ನಾಗಿ, ಯಾಕಂದ್ರೆ ತಮಗೆ ಗೊತ್ತಿದೆ ಇವತ್ತು ಎಜುಕೇಟೆಡ್
ಪತಿ ಪತ್ನಿ ಇರ್ತಾರೆ, ಹೌದು, ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಪತಿಯಿಂದ ಏನ್ ವಿಚಾರ, ನಾನು ದುಡಿತೀನಿ, ನನ್ ಮಾತು ಇವ್ರು ಕೇಳಿ ಅಂತ. ಪತ್ನಿ ಏನಂತಾರೆ, ನಾನು ದುಡಿತಾ ಇದ್ದೇನೆ, ನಾನ್ ಯಾಕೆ ಇವ್ರ ಮಾತು ಕೇಳ್ಬೇಕು. ಈ ತರ ನಮ್ರತೆ ಇಬ್ಬರಲ್ಲೂ ಇಲ್ಲದಕ್ಕಾಗಿ ಡೈವರ್ಸ್ ಕೇಸಸ್ ಜಾಸ್ತಿ ನೋಡ್ತಾ ಇರೋದು. ಮೊದ್ಲಿನ ಕಾಲದಲ್ಲಿ ನಮ್ಮ ಹಿರಿಯರು ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು, ಏನಂದ್ರೆ ಏನೇ ಆದ್ರೂ ನೀನು ಪತಿ ಮನೆಯಲ್ಲಿ ಹೆಸರು ತರಬೇಕು, ಬಾಗಿ ನಡಿಬೇಕು. ಹೆಣ್ಮಕ್ಳು ಏನಾದ್ರು ಯಾರಿಗಾದ್ರೂ ಒಂದೇನಾದ್ರೂ ಸಣ್ಣ ಮಗು ಮಾತಾಡಿದ್ರೆ ಅದಕ್ಕೆ ಹೇಳ್ತಿದ್ರು, ನೀನ್ ಹೆಣ್ಮಗಳು, ನೀ ಸಹನೆ ಮಾಡ್ಬೇಕು, ನೀನ್ ಹಂಗೆಲ್ಲ ಮಾತಾಡಬಾರ್ದು ಅಂತ ನಮ್ರತೆಯನ್ನು ಕಲಿಸ್ಕೊಡ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ನಮ್ರತೆಯನ್ನ ಹೆಚ್ಚಾಗಿ ಹೇಳ್ಕೊಡ್ತಾ ಇದ್ರು, ಸಹನಶೀಲತೆಯನ್ನ ಅವರಲ್ಲಿ ಬೆಳೆಸ್ಬಿಡ್ತಾ ಇದ್ರು. ಹೀಗಾಗಿ ಡೈವರ್ಸ್ ಕೇಸ್ಗಳು ಮೊದಲು ಇರ್ತಿರ್ಲಿಲ್ಲ. ಹೆಣ್ಮಕ್ಳಲ್ಲಿ ಬಹಳ ಸಹನಶೀಲತೆ ಇರ್ತಾ ಇತ್ತು. ಇತ್ತಿತ್ತಲಾಗಿ ಯಾಕೆ ಅದರ ಕೇಸಸ್ ಜಾಸ್ತಿ ಆಗಿದೆ ಅಂದ್ರೆ, ಹೆಣ್ಣು ಮಕ್ಕಳು ಕೂಡ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಅವರು ಕೂಡ ಹೊರಗಡೆ ಹೋಗಿ ಕೆಲಸನೂ ಮಾಡ್ತಾ ಇದ್ದಾರೆ. ಈಗ ಸೂಕ್ಷ್ಮ ರೂಪದಲ್ಲಿ ಅವರಿಗೂ ಸಹನಶೀಲತೆ ಇಂದ ಇರ್ಲಿಕ್ಕೆ ಆಗ್ತಾ ಇಲ್ಲ, ನಮ್ರತೆ ಗುಣದ ಉಪಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೊದ್ಲಿನ ಕಾಲದಲ್ಲಿ ನಮ್ಮ ಹಿರಿಯರು ಗಂಡು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಹೊರಗಡೆ ಹೋಗಿ ಸಣ್ಣ ಮಗು ಇದ್ದಾಗ ಯಾರಾದ್ರೂ ಒಂದ್ ಹೊಡೆದಿದ್ರು, ಅಳ್ತಾ ಬಂದ ಅಂದ್ರೆ ಏನ್ ಹೇಳ್ತಿದ್ರು, ನೀನ್ ಗಂಡು ಮಗು ಅಳಬಾರ್ದು, ನೀನ್ ಯಾಕೆ ಹೊರಗಡೆ 2 ಹೊಡೆದ್ ಬರ್ಲಿಲ್ಲ ಅವ್ರನ್ನ ಅಂದ್ರೆ ಅವರಲ್ಲಿ ಒಂದು ಅಹಂಕಾರದ ಭಾವನೆಯನ್ನ ಬೆಳೆಸ್ತಾ ಇದ್ರು, ತುಂಬೆ ಬಿಡ್ತಾ ಇದ್ರು. ಗಂಡು ಮಕ್ಕಳಲ್ಲಿ ಅಹಂಕಾರದ ಭಾವನೆಯನ್ನ ಬೆಳೆಸ್ತಾ ಇದ್ರು, ಹೆಣ್ಣು ಮಕ್ಕಳಲ್ಲಿ ನಿರ್ಮಾಣತೆಯ ಭಾವನೆಯನ್ನ, ಸಹನಶೀಲತೆ ಅನ್ನೋ ಒಂದು ವ್ಯಾಖ್ಯೆಯಲ್ಲಿ ಕೂಡಿಸಿ ಅದನ್ನ ಬೆಳೆಸ್ತಾ ಇದ್ರು. ಈ ತರ ಸಂಸಾರ ನಡೆದುಕೊಂಡು ಹೋಗ್ತಾ ಇದ್ರು. ಅದರಲ್ಲೂ ಇನ್ನೊಂದು ಅದಕ್ಕೆ ಒಂದು ವಿಶೇಷವಾಗಿ ಆರ್ಥಿಕ ಅಂಶ ಏನಂದ್ರೆ, ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸ್ವತಂತ್ರವಾಗಿ ಇರಲಿಲ್ಲ. ಆವಾಗ ಈ ಗಂಡು ಮಕ್ಕಳು ಬೆಳೆದು ನಿಂತು ಮನೆ ಯಜಮಾನನಾಗಿ ಅಹಂಕಾರ ತೋರಿಸಿದ್ರು ನಡೆದು ಹೋಗುವ ಪರಿಸ್ಥಿತಿ ಇತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಿರ್ಮಾಣತೆ ಅನ್ನೋದು ಗಂಡು ಮಕ್ಕಳು ಸರಿಸಮವಾಗಿ ಹೆಣ್ಣು ಮಕ್ಕಳಷ್ಟೇ ಅಳವಡಿಸ್ಕೊಂಡು ಬರಬೇಕು. ಇದು ನೀವು ಹೇಳೋ ಒಂದು ಮಾತಿನ ಮುಖ್ಯ ವಿಷಯ. ಇದು ಈಗಂತೂ ಪರಿವಾರದಲ್ಲಿ ಏಕತೆ ಉಳಿಬೇಕಂದ್ರೆ ಇಬ್ರಲ್ಲಿನೂ ಆ ಗುಣ ಬೇಕೇ ಬೇಕು. ನಾವು ಆ ರೀತಿ ಮಕ್ಕಳನ್ನು ಬೆಳೆಸಲೂಬಾರ್ದು. ಆ ರೀತಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ನಿರ್ಮಾಣತೆ ಅನ್ನೋ ಗುಣವನ್ನ ಇಬ್ಬರಲ್ಲಿನೂ ತುಂಬಬೇಕಾಗುತ್ತೆ. ಇಬ್ಬರಲ್ಲಿ ತುಂಬಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಭಾರತ ದೇಶ ಪುರುಷ ಪ್ರಧಾನ ದೇಶ. ಹೌದು. ಜಾಸ್ತಿ ಮಹತ್ವ ಮೊದಲು ತಾಯಿ ಊಟ ಕೂತಿರ್ಬೇಕಾದ್ರೂ ಕೂಡ ಹೆಣ್ಣು ಮಗುವಿಗಿಂತನೂ ಪ್ರೀತಿಯಿಂದ ಗಂಡು ಮಗುವಿಗೆ ಬಡಿಸ್ತಾ ಇದ್ರು. ಹೌದು. ತಮಗೆ ಗೊತ್ತಿರಬಹುದು. ಅವ್ರ ಬಗ್ಗೆ ಜಾಸ್ತಿ ಕೇರು ಕಾಳಜಿ ವಹಿಸ್ತಿದ್ರು. ಅದೇ ಮನೆಯಲ್ಲಿ ಒಂದ್ ಹೆಣ್ಮಗು ಜನ್ಮ ಪಡಿತಂದ್ರೆ ಅಯ್ಯೋ ಅಂತ ಇದ್ದಾರೆ. ಏನು ಜಿಲೇಬಿ ಹಂಚ್ರಿ ಅಂತ, ಗಂಡು ಮಗು ಜನ್ಮ ಪಡೆದ್ರೆ ಪೇಡೆ ಹಂಚ್ರಿ ಅಂತ. ಈ ಒಂದು ಭಿನ್ನ ಭೇದಗಳನ್ನ ತುಂಬಿ ಬಿಡ್ತಾ ಇದ್ರು. ಈಗ ನೋಡ್ತಾ ಇರೋದೇನಂದ್ರೆ, ಈಗ ಚೇಂಜ್ ಆಗಿದೆ. ಅಕ್ಕಂದ್ರನ್ನು ಕೂಡ ಅಷ್ಟೇ ಪ್ರೀತಿಯನ್ನು ಬೆಳೆಸ್ತಾ ಇದ್ದಾರೆ. ಅಂದ್ರೆ ಸಮಾನತೆ ಬೇಕು ಇಬ್ರಲ್ಲಿ, ನಮ್ರತೆ. ಈಗ ನಾವು ಇನ್ನೊಂದು ಸ್ವಲ್ಪ ಸೂಕ್ಷ್ಮ ಮಾತನ್ನು ಇದನ್ನು ತಿಳ್ಕೋಬೇಕು ಅಂತ ಇಷ್ಟಪಡ್ತೇನೆ. ನಮ್ಮಲ್ಲಿ ಕೆಲವು ಗುಣಗಳು ಇರ್ತಾವೆ, ಇರಲ್ಲ ಅಂತಿಲ್ಲ. ಆದರೆ ನಾವು ಮನೆ ಒಳಗಡೆ ಇರುವ ರೀತಿನೇ ಬೇರೆ, ಮನೆ ಒಳಗಡೆ ನಾವು ತೊಟ್ಕೊಳ್ಳುವ ಬಟ್ಟೆಗಳೇನೆ ಬೇರೆ, ಮನೆಗಳ ಒಳಗಡೆ ನಾವು ನಡೆದಾಡ್ಕೊಳ್ಳುವ ರೀತಿನೇ ಬೇರೆ, ಹೊರಗಡೆ ಹೋಗುವಾಗ ನಾವು ಉಡುಗೆ ತೊಡುಗೆ ಬೇರೆ, ಮಾತಾಡುವ ರೀತಿ ಬೇರೆ. ನಾವು ಹೊರಗಡೆ ಹೋಗುವಾಗ ಟಿಪ್ ಟಾಪ್ ಆಗಿ ಬೇರೆ ರೀತಿಯಲ್ಲಿ ಹೋಗ್ತೀವಿ. ಅದೇ ಥರ ಕೆಲವು ಎಟಿಕೆಟ್ಸ್, ಮ್ಯಾನರ್ಸ್, ಗುಣಗಳನ್ನು ಸಹಿತ ಹೊರಗಿನ ಜನರಿಗೆ ನಾವು ತೋರಿಸ್ತೀವಿ. ಹೊರಗಡೆ ಹೋಗುವಾಗ ನಮ್ಮಲ್ಲಿ ಆ ಗುಣ ಕಂಡು ಬರುತ್ತೆ. ಮನುಷ್ಯ ಕೋಪಗೊಳ್ಬಾರ್ದು. ಹೊರಗಡೆ ಹೋದಾಗ ಆ ಮನುಷ್ಯ ಕೋಪಗೊಳ್ಳಲ್ಲ. ಆದರೆ ಒಳಗಡೆ ಮನೆಯೊಳಗಡೆ ಬಂದ ಕೂಡಲೇ ಅವನು ಜಮದಗ್ನಿ ಅವತಾರ ಆಗಿರ್ತಾನೆ. ಇದು ನಿರ್ಮಾಣತೆ ಅನ್ನೋದು ಈ 2 ಹಂತಿನಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಹೊರಗಿನವ್ರಿಗೆ ನಿರ್ಮಾಣತೆ ತೋರಿಸೋದು, ಒಳಗಿನವರಿಗೆ ತಮ್ಮ ನಿಜ ರೂಪ ತೋರಿಸೋದು, ಇದು ಸಾಧ್ಯನಾ? ಈ ನಿರ್ಮಾಣತೆ ಈ ತರ ಯಾರಾದ್ರೂ ಮಾಡಿದ್ರೆ ಏನಾಗ್ತದೆ ಇದರಿಂದ? ನಿರ್ಮಾಣತೆ ಗುಣ ಒಳಗಡೆ ಯಾಕಿರಲ್ಲ ಅಂದ್ರೆ, ನಮ್ಮವರು ಅನ್ನುವಂತ ಒಂದು ಫೀಲಿಂಗ್ ನಿಂದ ವ್ಯಕ್ತಿ ಇಚ್ಛೆಗಳನ್ನ ಜಾಸ್ತಿ ಇಡ್ತಾನೆ. ನಿರ್ಮಾಣತ ಗುಣದಲ್ಲಿ ಇಚ್ಛೆಗಳಿದ್ರೆ ನಿರ್ಮಾಣತೆಯನ್ನು ನಾವು ವ್ಯಕ್ತ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆವೇಶ ಬಂದೇ ಬಿಡುತ್ತೆ. ಈಗ ನೋಡಿ, ತಮ್ಮ ಮಗನ ಮೇಲೆ ಇಚ್ಛೆ ಇರುತ್ತೆ, ಏನು ಇಷ್ಟೇ ಡಿಗ್ರಿ ತರಬೇಕು, ಇಷ್ಟು ಪಾಸ್ ಮಾಡ್ಬೇಕು, ನನ್ ಮಗ ಹಿಂಗೆ ಬೆಳಿಬೇಕು, ಇಚ್ಛಾ ತರಬೇಕು. ಇದು ಈ ಇಚ್ಛೆ ಇರುವ ಕಾರಣದಿಂದ ಆ ಮಗು ಏನಾದ್ರೂ ಆ ರೀತಿ ನಡೀಲಿಲ್ಲ ಅಂದಾಗ ತಂದೆಗೆ ಏನಾಗುತ್ತೆ? ಆವೇಶ.
ಅವನಿಗೆ ಅವನ ಇಚ್ಛೆ ಪೂರೈಕೆ ಆಗ್ಲಿಲ್ಲ ಅದಕ್ಕೆ ಮಗನ ಪ್ರತಿ ಏನ್ ಶುರು ಆಗುತ್ತೆ? ಅವನ ಮೇಲೆ ದಬ್ಬಾಳಿಕೆ ಶುರು ಆಗ್ತದೆ, ಆವೇಶ ಶುರು ಆಗುತ್ತೆ. ಇಷ್ಟೆಲ್ಲ ಮಾಡಿಸಿದ್ರು ನೀನೇನು ಮಾರ್ಕ್ಸ್ ತಗೊಳ್ಳಿಲ್ಲ. ಅದೇ ಹೊರಗಡೆ ನಾವು ಯಾಕೆ ಆ ರೀತಿ ವ್ಯವಹರಿಸಲ್ಲ ಅಂದ್ರೆ ಅವರಿಂದ ನಮಗೆ ಅಪೇಕ್ಷೆಗಳಿರಲ್ಲ. ಹೊರಗಡೆ ಇರೋ ವ್ಯಕ್ತಿಗಳಿಂದ ಸಾಮಾನ್ಯವಾಗಿ ಫ್ರೆಂಡ್ ಸರ್ಕಲ್ ನಲ್ಲಿ ಸ್ವಲ್ಪ ಇಚ್ಛೆ ಇರ್ಬೋದು, ಆದ್ರೆ ಬೇರೆ ವ್ಯಕ್ತಿಗಳು ಪಬ್ಲಿಕ್ ನಲ್ಲಿ ಆಗಲಿ, ನಾವು ಕೆಲಸ ಮಾಡುವ ಜಾಗದಲ್ಲಾಗಲಿ ನಮಗೆ ನಾವು ವೈಯಕ್ತಿಕ ಅಪೇಕ್ಷೆಗಳನ್ನು ನಾವು ಏನು ಇಟ್ಕೊಳ್ಳೋದಿಲ್ಲ. ಆಫೀಸಲ್ಲಿ ಏನು ಕೆಲಸ ಮಾಡಬೇಕು ಅಥವಾ ಬಿಸ್ನೆಸ್ ನಲ್ಲಿ ಏನು ನಮ್ಗೆ ಸಂಪಾದನೆ ಮಾಡೋದಕ್ಕೆ ಅವ್ರು ಯಾವ ತರ ನಡ್ಕೋಬೇಕು ಅಷ್ಟು ನಡ್ಕೊಂಡ್ರೆ ಸಾಕು. ಇವಾಗ ಬಿಸ್ನೆಸ್ ಮನ್ ಒಬ್ಬನು ಅವ್ನು ಸೇಲ್ಸ್ ಮನ್ ಜೊತೆ ಯಾವ ಥರ ಅವನ ಜೊತೆ ನಡ್ಕೋಬೇಕು, ಕಸ್ಟಮರ್ ಜೊತೆ ಯಾವ ಥರ ನಡ್ಕೋಬೇಕು ಅಷ್ಟು ನಡ್ಕೊಂಡ್ರೆ ಸಾಕು. ಅವನಿಂದ ಇನ್ನೇನು ಅಪೇಕ್ಷೆ ಇರುವುದಿಲ್ಲ. ಆದರೆ ಮನೆ ಮನುಷ್ಯನ ಹತ್ರ ಮಗನ ಹತ್ರ ಅದೇ ವಯಸ್ಸಿನವನಿರ್ಬೋದು, ಆದರೆ ಮಗನ ಹತ್ರ ಅಪೇಕ್ಷೆ ಜಾಸ್ತಿ ಇರುತ್ತೆ. ಆವಾಗ ಈ ಗುಣಗಳು ಕಳ್ಚೋಗಿ ಬೀಳುತ್ತೆ. ಇದಕ್ಕೆ ಈ ಗುಣಗಳು ನಿರ್ಮಾಣತೆ ಅನ್ನುವ ಗುಣ ಹೊರಗೆ ತೋರಿಸ್ಕೋದಕ್ಕೆ ಬಹಳ ಸಾಧ್ಯ. ಒಳಗಡೆ ಮನೆಗೆ ಬಂದಾಗ ಕಳ್ಚೋಗ್ಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು? ಒಳಗಡೆ ಬಂದ್ಮೇಲೆ ಆ ಗುಣವನ್ನ ನಾವು ಉಳಿಸ್ಬೇಕಂದ್ರೆ ಇಲ್ಲಿ ನಾವು ಕೆಲವು ಆತ್ಮದ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ನಾ ಯಾರು ಅನ್ನುವಂಥದ್ದನ್ನ ಯಾವಾಗ ಈ ಮೂಳೆ ಮಾಂಸದ ದೇಹ ಅಂತೂ ನಾವಲ್ಲ, ನಾವೊಂದು ಚೇತನ್ ಶಕ್ತಿ ಆತ್ಮ ಇದ್ದೀವಿ. ಆತ್ಮ ಪ್ರತಿಯೊಂದು ತನ್ನ ಒಂದು ಕರ್ಮ, ತನ್ನ ಭಾಗ್ಯವನ್ನ ತನ್ನ ಜೊತೆ ತಗೊಂಡ್ ಬಂದಿರತ್ತೆ. ಈ ಜನ್ಮದಲ್ಲಿ ಅದು ಆತ್ಮ ಇವ್ರ ಮನೇಲಿ ಜನ್ಮ ಪಡೆದಿರ್ಬೋದು, ಹಿಂದಿನ ಜನ್ಮದಲ್ಲಿನೂ ಕೂಡ ಅದೊಂದು ಕರ್ಮ ಅನ್ನುವಂಥದ್ದನ್ನ ಮಾಡಿರತ್ತೆ. ಆ ಕರ್ಮದ ರೆಕಾರ್ಡಿಂಗ್ ಅನುಸಾರ ಆತ್ಮ ಭಾಗ್ಯ ತಂದಿರತ್ತೆ. ಇವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ರಿಸಲ್ಟ್ ನಲ್ಲಿ ಅದು ಭಾಗ್ಯದಲ್ಲಿ ಏನಿರುತ್ತೋ ಅದು ರಿಸಲ್ಟ್ ನಲ್ಲಿ ಬರ್ತದೆ. ನಮಗದರ ಅರಿವಿರಲ್ಲ, ಕರ್ಮ ಸಿದ್ಧಾಂತದ ಅರಿವಿಲ್ಲ. ಅದಕ್ಕಾಗಿ ಎದುರುಗಡೆ ಇರುವಂತ ವ್ಯಕ್ತಿಗಳ ಬಗ್ಗೆ ನಾವು ಅತಿಯಾದ ಫಲಾಪೇಕ್ಷೆಗಳನ್ನು ಇಟ್ಟುಬಿಟ್ಟು ಆವೇಶದಲ್ಲಿರೋದು, ಸಂಬಂಧದ ಸಮೀಪತೆಯನ್ನ ಕಳ್ಕೊಂಡ್ಬಿಡೋದು, ತಂದೆ ಮಗನ ಇಚ್ಛೆಯನ್ನ ಪೂರ್ಣ ಮಾಡ್ಲಿಲ್ಲ ಅಂತ ತಿಳ್ಕೊಂಡು ತಂದೆನೂ ಇರಿಟೇಷನ್ ನಲ್ಲಿರೋದು, ಮಗ ಒನ್ ಟೈಪ್ ಟೆನ್ಷನ್ ನಲ್ಲಿರೋದು, ಇವು ನಡೀತಾ ಇದೆ. ಆದ್ರೆ ಕರ್ಮ ಸಿದ್ಧಾಂತದ ಪ್ರಕಾರ ಪ್ರತಿ ಜೀವಿಯೂ ಕೂಡ ತನ್ನದೇ ಆದ ಪಾತ್ರವನ್ನ ಇಲ್ಲಿ ಅಭಿನಯಿಸ್ಲಿಕ್ಕೆ ಬಂದಿದೆ. ಅತಿಯಾದ ಎಕ್ಸ್ಪೆಕ್ಟೇಷನ್ ಯಾರಿಂದನೂ ಒಳ್ಳೆಯದಲ್ಲ. ಕರ್ಮ ಮಾಡು, ಕರ್ಮ ಫಲದ ಇಚ್ಛೆಯಿಂದ ದೂರವಿರು ಅನ್ನುವಂತ ನಮ್ಮ ಭಗವದ್ಗೀತಾದಲ್ಲಿನೂ ಕೂಡ ಸಿದ್ಧಾಂತದಲ್ಲಿ ಬರ್ತದೆ. ಅದೇ ರೀತಿಯಾಗಿ ಇಚ್ಛೆಗಳನ್ನ ನಾವು ಕಡಿಮೆ ಮಾಡಿದಷ್ಟು ಕರ್ತವ್ಯವನ್ನು ಮಾಡೋದು. ಆದ್ರೆ ಅತಿಯಾದ ನಾವು ಅಂದಂಗೆನೆ ಅದಾಗಬೇಕು ಅನ್ನುವಂಥ ಇಚ್ಛೆಗಳನ್ನು ಇಡ್ಲಿಲ್ಲ ಅಂದ್ರೆ ಸಂಬಂಧದಲ್ಲಿ ಪ್ರೀತಿ, ಸ್ನೇಹ, ವಿಶ್ವಾಸಗಳನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನೀವು ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಹೇಳಿದ್ರಿ ಮಾತಾಡಬೇಕಾದ್ರೆ, ಹೊರಗಿನವರ ಜೊತೆಗೆ ನಮ್ಮ ಅಪೇಕ್ಷೆಗಳು ಕಡಿಮೆ ಇರುವುದರಿಂದ ನಾವು ಅವರ ಜೊತೆ ವರ್ತನೆ ಮಾಡುವಾಗ ನಿರ್ಮಾಣತೆಯನ್ನು ತೋರಿಸ್ಕೊಳ್ಳೋದು ಸಹಜ. ಮನೆ ಒಳಗಡಿನ ಜನರಿಂದ ನಮಗೆ ಅಪೇಕ್ಷೆ ಜಾಸ್ತಿ ಇರೋದರಿಂದ ನಿರ್ಮಾಣತೆ ಕಾಪಾಡಿಕೊಳ್ಳೋದು ಕಷ್ಟ. ಇವಾಗ ನೀವು ಒಂದು ಕರ್ಮ ಸಿದ್ಧಾಂತವನ್ನು ವರ್ಣನೆ ಮಾಡಿದಾಗ ನನಗೇನು ಅರ್ಥ ಆಯಿತು ಅದರಿಂದ ಅಂದರೆ, ನಾವು ಯಾರಿಗೆ ನನ್ನ ಮಗ ಅಂತ ಅಂದ್ಕೊಳ್ತೀವಿ, ನನ್ನ ಮಗಳು ಅಂದ್ಕೊಳ್ತೀವಿ, ನನ್ನ ಹೆಂಡತಿ ಅಂದ್ಕೊಳ್ತೀವಿ, ಅವರು ಎಷ್ಟೇ ನನ್ನ ಕುಟುಂಬದವರಾಗಲಿ ನನ್ನ ಮನೆಯವರಾದರೂ ಸಹಿತ ಅವರ ಕರ್ಮ ಸಿದ್ಧಾಂತದ ಪ್ರಕಾರ ಅವರ ಫಲವನ್ನು ಮಾಡೋದಕ್ಕಾಗಿ ನನ್ನ ಜೊತೆಯಾಗಿ ಬಂದು ಬಾಳ್ತಾ ಇದ್ದಾರೆ. ಅಂದರೆ ಅವರು ನನಗೆ ಹತ್ರದವ್ರು ಇರ್ಬೋದು, ಅವ್ರು ಎಷ್ಟೇ ಹತ್ರದವರು ಇದ್ರೂ ಸಹಿತ ಅವರಿಗೂ ನಮಗೂ ಒಂದು ಥರದಲ್ಲಿ ಏನಂತೀವಿ, ಹೊರಗಿನವರಲ್ಲ, ಆದರೆ ಹೊರಗಿನಕ್ಕಿಂತ ಜಾಸ್ತಿ ಹತ್ರದವರು ಅಲ್ಲ. ಹೊರಗಿನವರು ಮತ್ತು ಮನೆಯವರು ಈಕ್ವಿ ಡಿಸ್ಟೆನ್ಸ್ ಒಂದೇ ಅಂತರದಲ್ಲಿ ಇಟ್ಕೊಂಡು ನಾವು ಅವ್ರ ಜೊತೆ ವ್ಯವಹರಿಸಬೇಕಾ? ಒಂದೇ ಅಂತರದಲ್ಲಿ ಇಟ್ಕೊಂಡು ವ್ಯವಹರಿಸೋದಂತಲ್ಲ. ಭಗವಂತ ಏನ್ ಹೇಳ್ತಾನೆ, ಈ ಸೃಷ್ಟಿ ನಾಟಕ, ಇಲ್ಲಿ ನಾವೆಲ್ಲ ಪಾತ್ರಧಾರಿಗಳು, ನಮ್ಮೆಲ್ಲರದು ಒಂದು ಪವಿತ್ರ ಸಂಬಂಧ ಇದೆ, ಆತ್ಮಿಕ ದೃಷ್ಟಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾರನ್ನೇ ನೋಡಿದ್ರು ಕೂಡ ಅವರೊಂದು ಆತ್ಮ, ಈ ಸೃಷ್ಟಿ ನಾಟಕಕ್ಕೆ ಅವರೊಂದು ಪಾತ್ರಧಾರಿ. ಎಲ್ಲರನ್ನೂ ಒಂದು ಸಮದೃಷ್ಟಿಯಿಂದ ನೋಡುವಂತ ಅಭ್ಯಾಸ ಹಾಕೊಂಡಾಗ ನಾವು ಅವ್ರ ಭಾಗ್ಯ, ಅವ್ರ ಕರ್ಮವನ್ನ ಸಾಕ್ಷಿಯಾಗಿ ನೋಡಿದಾಗ ಮಾತ್ರ ಈ ಒಂದು ನಿರ್ಮಾಣತಾ ಗುಣವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಂಬಂಧದಲ್ಲಿಯೂ ಕೂಡ ಸಾಧ್ಯ ಆಗುತ್ತೆ. ಆತ್ಮಿಕ ದೃಷ್ಟಿ ಇದ್ದಾಗ ಸಂಬಂಧದಲ್ಲಿ ಶುಭ ಭಾವನೆ, ಶುಭ ಕಾಮನೆ ಇರುತ್ತೆ, ಶುಭ ಚಿಂತಕರಾಗಿರ್ತೀವಿ. ದೇಹ ಸಂಬಂಧದ ದೃಷ್ಟಿ ಬಂದಾಗ ಮಾತ್ರ
ಅಪೇಕ್ಷೆಗಳಿಂದ ದುಃಖ ಆಗುತ್ತೆ. ಅಪೇಕ್ಷೆಗಳಿಂದ ದುಃಖ ಆಗುತ್ತೆ. ಇವತ್ತು ನಾವು ಚರ್ಚೆ ಮಾಡಿದ್ರೆ ನಾನು ಕೆಲವು ಮಹತ್ವದ ಭಾಳ ಅಂದರೆ ಏನು ಮನಸ್ಸಿನ ಆಳ ಒಳಗಡೆ ನುಗ್ಗಿರುವಂಥ ಒಂದು ಉದಾಹರಣೆ ಭಾಳ ಇಷ್ಟ ಆಯಿತು ನೀವು ಹೇಳಿರೋದು. ಅಂದರೆ ಬಗ್ಗಿ ನಡೆದವನಿಗೆ ಬಗ್ಗಿದ ಮರಕ್ಕೆ ಬೆಲೆ ಜಾಸ್ತಿ, ಬಗ್ಗಿದ ಮರನೇ ನೆರಳು ಮತ್ತು ಹಣ್ಣು ಕೊಡ್ಲಿಕ್ಕೆ ಸಾಧ್ಯ, ನೇರವಾದ ಮರಕ್ಕೆ ಅದರಿಂದ ಜನರಿಗೆ ಲಾಭ ಕಮ್ಮಿ ಅನ್ನೋದೊಂದು ನನಗೆ ಬಹಳ ಮನಸ್ಸಿಗೆ ನಾಟಿದ್ದ ಉದಾಹರಣೆ. ಅದೇ ನಿರ್ಮಾಣತೆಯನ್ನು ನಾವು ಬೆಳೆಸ್ಕೊಂಡು ಬಂದಾಗ ನಮಗೆ ವೈಯಕ್ತಿಕವಾಗಿಯೂ ಲಾಭ ಆಗುತ್ತೆ, ಕುಟುಂಬದಲ್ಲೂ ಸಹಿತ ವಾತಾವರಣ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಪ್ರೇಮ ಪ್ರೀತಿ ಬೆಳ್ಕೊಂಡು ಬರುತ್ತೆ, ಕುಟುಂಬ ವಿಚ್ಛೇದನೆ ಆಗುವುದನ್ನು ತಪ್ಪುತ್ತೆ. ಹೊರಗಿನ ಜಗತ್ತಿನಲ್ಲಿ ನಿರ್ಮಾಣತೆಯಿಂದಾಗಿ ಇದ್ದರೆ ಮನುಷ್ಯ ಅವನಿಗೂ ಲಾಭ, ಅವನ ಜೊತೆಗಾರನಿಗೂ ಲಾಭ. ಜೊತೆಗಾರರು ಒಗ್ಗಟ್ಟಾಗಿ ಬಿಚ್ಚು ಮನಸ್ಸಿನಿಂದ ಕೆಲಸ ಮಾಡೋದು ಸಹಾಯ ಆಗುತ್ತೆ. ಕೆಲಸದಲ್ಲೂ ಯಶ ಸಿಗೋಕ್ಕೆ ನಿರ್ಮಾಣತೆ ಅನ್ನೋದು ಒಂದು ಬಹಳ ಒಳ್ಳೆಯ ಗುಣ ಅನ್ನೋದು ನನಗೆ ಅರಿವಾಗಿರೋ ಸಂಗತಿ. ಇದು ಅಲ್ಲದೆ ನಿರ್ಮಾಣತೆಯನ್ನು ಹೊರಗೂ ಮನೆ ಒಳಗೂ ಎರಡೂ ಕಡೆಗೆ ಕಾಪಾಡಿಕೊಂಡು ಬರಬೇಕಾದರೆ ಆತ್ಮಿಕ ದೃಷ್ಟಿ ಮುಖ್ಯ. ನಾವೇನದು ಆತ್ಮಿಕ ದೃಷ್ಟಿ ನಾವು ಕಳ್ಕೊಳ್ತೀವಿ, ಆವಾಗ ನಾವು ಹೊರಗಡೆ ನಿರ್ಮಾಣತೆ ಇರುತ್ತೆ, ಮನೆ ಒಳಗೆ ಬಂದಾಗ ನಿರ್ಮಾಣತೆ ಹೊರಟೋಗಿಬಿಡುತ್ತೆ. ಇದು ಆಗಬಾರದು. ಅಂದರೆ ಆತ್ಮಿಕ ದೃಷ್ಟಿಯಿಂದ ನಾವು ಜೀವನವನ್ನು ನಡೆಸಬೇಕು ಅನ್ನೋದು ನನಗೆ ಭಾಳ ಚೆನ್ನಾಗಿ ಅರ್ಥ ಆಯಿತು. ಇದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಅಕ್ಕವ್ರೆ, ನಾವೇನು ಇದು ನಿರ್ಮಾಣತೆ ಅನ್ನೋದನ್ನು ವ್ಯಾಖ್ಯೆ ಮಾಡ್ಕೊಂಡ್ವಿ, ನಿರ್ಮಾಣತೆ ಅನ್ನೋ ಥಿಯರಿ ಅಂತ ಕರೆಕ್ಟಾಗಿ ಅರ್ಥ ಆಯಿತು. ಪ್ರಾಕ್ಟಿಕಲ್ ಒಂದೆರಡು ಎಕ್ಸಾಂಪಲ್ ನೀವು ಹೇಳಿಕ್ಕಾಗುತ್ತಾ? ಅವಶ್ಯ. ಒಂದು ಊರಲ್ಲಿ ನಡೆದಿರೋ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಲು, ಇಬ್ಬರು ಪೊಲೀಸ್ ಆಫೀಸರ್ಗಳು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಂಪಲ್, ಇಬ್ಬರು ಫ್ರೀ ದೋಸ್ತರು. ಒಬ್ಬ ಆಫೀಸರ್ ಏನು ಮಾಡ್ತಿರ್ತಾರಂದರೆ ಬರುವಂಥ ಅಪರಾಧಿಗಳಿಗೆ ಕಾಲಿನಿಂದ ಒದಿತಿರ್ತಾನೆ. ಅವ ಇನ್ನೊಬ್ಬ ಹೇಳ್ತಿರ್ತಾನೆ ಅವನಿಗೆ, ಇದು ಒಳ್ಳೇದಲ್ಲ, ಭಲೆ ಅವನ ಅಪರಾಧಿ ಇರ್ಬೋದು, ಆದರೆ ಆ ರೀತಿ ಮಾಡೋದ್ರಿಂದ ನಿನಗೆ ಪಾಪದ ಕರ್ಮ ಜಮಾ ಆಗುತ್ತೆ, ತೊಂದರೆ, ಇದು ತಪ್ಪು ಅಂತ ಹೇಳ್ತಿರ್ತಾನೆ. ಆದ್ರೆ ವ್ಯಕ್ತಿ ಕೇಳ್ತಿರೋದಿಲ್ಲ. ಇವತ್ತು ಪೊಲೀಸ್ ಆಫೀಸರ್, ಇಬ್ರು ಪೊಲೀಸ್ ಆಫೀಸರ್ ಫ್ರೆಂಡ್ಸ್, ಅಂದ್ರೆ ಅವರಿಗೂ ಅಧಿಕಾರ ಇದೆ. ಅಪರಾಧಿಗಳು ಅಂದ್ಮೇಲೆ ಅವ್ರ ಹತ್ರ ಹೇಗ್ ಬೇಕಾದ್ರೂ ನಡ್ಸ್ಕೋಬಹುದು. ಒಬ್ಬನ ವರ್ತನೆ ಚೆನ್ನಾಗಿರುತ್ತೆ, ಒಬ್ಬನ ವರ್ತನೆಯಲ್ಲಿ ಅಹಂಕಾರ ಜಾಸ್ತಿ, ಬೂಟ್ ಕಾಲಿನಿಂದಾನೇ ಒದೆಯೋದು. ಇವತ್ತು ಯಾರೂ ಅಪರಾಧಿ ಸಿಕ್ಕಿಲ್ಲ ಅಂದ್ರೆ ಕೈಗಳಿಂದ ಕಾಲ್ಗಳಿಂದ ಬೇಂಚಾದ್ರೂ ಒದ್ದು ಹೋಗ್ಬೇಕು ಇವತ್ತು ಅಂತ ಅಹಂಕಾರ. ಅಷ್ಟ ಅಹಂಕಾರ ಅವನಿಗೆ, ಅಂದ್ರೆ ಒಂದು ತರದ್ದು ದುರಹಂಕಾರ ಅನ್ಬಹುದು. ದುರಹಂಕಾರ. ಪ್ರಾಕ್ಟಿಕಲ್ ನಲ್ಲಿ ಒಂದ್ಸಾರಿ ಅವ್ರಿಗೆ ಏನಾಗುತ್ತಂದ್ರೆ ಇಬ್ರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ಮೇಲೆ ಈ ಕಾಲಿಂದ ಒದಿಯುವಂತ ವ್ಯಕ್ತಿ ಏನಿರ್ತಾನೆ ಅವನಿಗೆ ಶುಗರ್ ಬರುತ್ತೆ. ಶುಗರ್ ಬಂದು ಅವನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಇರ್ಬೇಕಾದ್ರೆ ಕಾಲ್ ಗ್ಯಾಂಗ್ರೀನ್ ಆಗ್ಬಿಡುತ್ತೆ. ಡಾಕ್ಟರ್ ಏನ್ ಹೇಳ್ತಾರೆ, ನಿನ್ ಕಾಲ್ ತೆಗಿಬೇಕು. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಎಷ್ಟು ಜನರನ್ನ ಕಾಲಿನಿಂದ ಒದ್ದಿದ್ದ, ಅವನ ಕಣ್ಣು ಎದುರುಗಡೆ ಚಿತ್ರ ರೂಪದಲ್ಲಿ ಅವರೆಲ್ಲ ಬಂದು ನಗ್ತಾ ಇರ್ತಾರೆ. ಪ್ರಾಕ್ಟಿಕಲ್ ಘಟನಾ. ಆಗ ಅವನ ಫ್ರೆಂಡ್ ಹೇಳಿದ ಮಾತು ಅವನಿಗೆ ನೆನಪಿಗೆ ಬರುತ್ತೆ. ಅವನಿಗೆ ಬಹಳ ದುಃಖ ಆಗುತ್ತೆ. ಅವನ ಫ್ರೆಂಡನು ಕೂಡ ಅವ್ನು ನೋಡ್ಲಿಕ್ಕೆ ಬರ್ತಾನೆ, ಆಸ್ಪತ್ರೆಗೆ ನೋಡ್ಲಿಕ್ಕೆ ಬರ್ತಾನೆ. ಅವ್ನು ಮುಂದೆ ಇಷ್ಟು ಅಳ್ತಾನೆ. ಅವನು ಹೇಳ್ತಾನೆ, ಇಲ್ಲಪ್ಪ ನಿನಗೆ ಪ್ಲಾಸ್ಟಿಕ್ ಕಾಲಾದ್ರೂ ಹಾಕ್ತಾರ, ನಾನು ಮೇಲಿನ ಮೇಲೆ ಬರ್ತಾ ಇರ್ತೀನಿ, ನೀನ್ ಯಾಕೆ ಇಷ್ಟು ದುಃಖ ಮಾಡ್ಕೋತಾ ಇದೀಯ? ಅವ್ನು ಹೇಳ್ತಾನೆ, ಏನು ನನ್ನ ಕಣ್ಣು ಎದುರುಗಡೆ ನಾನು ಮಾಡಿದ ಕರ್ಮ ಎದುರುಗಡೆ ಬರ್ತಾ ಇದೆ. ಆ ವ್ಯಕ್ತಿಗಳು ಇವತ್ತು ನಾನು ನೋಡ್ ನಗ್ತಾ ಇದ್ದಾರೆ, ನನ್ ಕಾಲ್ ಕಳ್ಕೊಂಡು. ಯಾರ್ಯಾರು ಅಪರಾಧಿಗಳನ್ನ ಇವರು ಬೂಟ್ ಕಾಲ್ನಲ್ಲಿ ಒದ್ದಿದ್ನೋ ಆ ಅಪರಾಧಿಗಳು ಇವನ್ ಕಣ್ ಮುಂದೆ ಬಂದು ನಕ್ಕಂಗೆ ದೃಶ್ಯ ಅವನಿಗೆ ಕಾಣಿಸ್ತದೆ. ಮತ್ತೆ ಇದು ಪ್ರಾಕ್ಟಿಕಲ್ ಆಗಿ ಅವನು ಅನುಭವ ಪಟ್ಟು, ಅಂದ್ರೆ ಕಾಲ್ ನೋವಿನಕ್ಕಿಂತ ಮನಸ್ಸಿನ ನೋವು ಅವನು ಆವಾಗ ಅನುಭವಿಸೋದು ಜಾಸ್ತಿ ಆಯ್ತು. ಈ ರೀತಿ ಕರ್ಮ ಸಿದ್ಧಾಂತದಲ್ಲಿ ಬರ್ತದೆ. ಏನು, ನಾವು ಯಾವುದನ್ನ ಆಕ್ಟ್ ನಲ್ಲಿ ತರ್ತೀವಿ, ರಿಯಾಕ್ಟ್ ನಮಗೆ ಅದೇ ಸಿಗ್ತಾ ಇದೆ. ನಾವು ಏನ್ ಕರ್ಮಗಳನ್ನ ಮಾಡ್ತೀವೋ, ಕರ್ಮದ ಪ್ರತಿಕ್ರಿಯೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ಅದನ್ನ ನಾವು ಅನುಭವಿಸ್ಲೇಬೇಕು. ಇವತ್ತು ಅನೇಕ ಜಗತ್ತಿನಲ್ಲಿ ನಾವು ಅಂಗವಿಕಲರನ್ನ ನೋಡ್ತೀವಿ. ನೋಡಿದಾಗ ನಮ್ಮೆಲ್ಲರಿಗೂ ಅವ್ರ ಬಗ್ಗೆ ಒಂದು ಅನುಕಂಪದ ಭಾವನೆ ಬರ್ತದೆ. ಆದ್ರೆ ಕೆಲವರು ಹುಟ್ಟುಟ್ಟನೆ ಅಂಗವಿಕಲರು ಇರ್ತಾರೆ. ಅದು ಕರ್ಮ ಸಿದ್ಧಾಂತನೇ. ಅಂದ್ರೆ
ಹಿಂದಿನ ಜನ್ಮದಲ್ಲಿ ಅವರು ನಿರ್ಮಾಣತೆ ಗುಣ ಇಟ್ಟುಕೊಳ್ಳದೇನೆ ದುರಹಂಕಾರದಿಂದ ಏನೋ ನಡೆದುಕೊಂಡು ಬಂದಿರ್ತಾರೆ. ಅದರದ ಫಲವಾಗಿ ಅವರು ಈ ಜನ್ಮದಲ್ಲಿ ಚಿಕ್ಕ ವಯಸ್ಸಿನಿಂದಾನು ಅಂಗವಿಕಲತೆ ಪಡ್ಕೋಬಹುದು. ಈ ತರ ಈ ರೀತಿ ಆಗುವಂತ ಚಾನ್ಸಸ್ ಇದೆ, ಅವಕಾಶ. ಯಾಕಂದ್ರೆ ಇದು ವೈಜ್ಞಾನಿಕ ರೂಪದಲ್ಲೂ ನಾವೇನು ಹೇಳ್ತೀವಿ, ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆಗ್ಲೇಬೇಕು ಅಂತ. ಅದಕ್ಕಾಗಿ ಈ ಪ್ರತಿಧ್ವನಿನೂ ಕೂಡ ನೋಡ್ರಿ, ನಾವು ಹೇಳಿದ್ದನ್ನು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅದೇ ರೀತಿಯಾಗಿ ನಮ್ರತೆ ನಿರ್ಮಾಣತೆ ಗುಣ ಇರೋ ವ್ಯಕ್ತಿ ಶಬ್ದದಲ್ಲಿನೂ ಮಧುರತೆ ಇರ್ತದೆ, ವ್ಯವಹಾರದಲ್ಲಿನೂ ಮಧುರತೆ ಇರ್ತದೆ. ಅವನು ಸಿಗುವಂತ ಫಲನೂ ಕೂಡ ಮಧುರನೇ ಆಗ್ಲೇಬೇಕು. ಅದೇ ನೀವು ಆ ಪೊಲೀಸ್ ಆಫೀಸರ್ ಉದಾಹರಣೆ ಹೇಳಿದ್ರಲ್ಲ, ಯಾರದಲ್ಲಿ ದುರಹಂಕಾರ ಇರ್ಲಿಲ್ವೋ ಅವರು ರಿಟೈರ್ ಆದ್ಮೇಲೂ ಸಹಿತ ಸುಖವಾದ ಜೀವನ ನಡೆಸ್ಕೊಂಡ. ಇವನು ದುರಹಂಕಾರಿ ಬೂಟುಕಾಲಲ್ಲಿ ಒದ್ದವನು ರಿಟೈರ್ ಆದ್ಮೇಲೆ ಕಾಯಿಲೆ ಬಿದ್ದು ಕಾಲ್ ಗ್ಯಾಂಗ್ರೀನ್ ಆಗಿ ಕಾಲ್ ಕಟ್ ಮಾಡುವಷ್ಟು ಪರಿಸ್ಥಿತಿ ಬಂತು. ಇದು ಕರ್ಮದ ಫಲ, ಕರ್ಮ ಸಿದ್ಧಾಂತ. ನಿರ್ಮಾಣತೆಯನ್ನ ಇಲ್ಲದೆ ಇರೋದ್ರಿಂದ ಪಡುವ ಕಷ್ಟ ಇದು. ಮೂರ್ತಿಕಾರರು ಕೂಡ ಒಂದು ಕಲ್ಲಿರುತ್ತೆ, ಅನೇಕ ಉಳಿ ಏಟನ್ನ ಕೊಡ್ತಾರೆ. ಹೌದು, ಅದು ಸಹನೆ ಮಾಡಿದಾಗನೇ ಅದು ಪೂಜೆಗೆ ಯೋಗ್ಯ ಆಗತ್ತೆ. ಹೌದು, ಆ ಉಳಿ ಏಟನ್ನ ಕೆಲವೊಂದು ಮೂರ್ತಿಗಳಲ್ಲಿ ಸಹನೆ ಮಾಡ್ಲಿಲ್ಲ ಅಂದಾಗ ಎಕ್ಸಿಬಿಷನ್ ಅಲ್ಲಿ ಓದಿಡ್ತೀವಿ ನಾವು, ಒಡೆದೋಗಿರುತ್ತೆ. ಅದನ್ನ ನಾವು ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ, ಅದೇ ಪ್ರತಿಯೊಂದು ಏಟನ್ನ ತಿಂದಂತ ಆ ಒಂದು ಮೂರ್ತಿ ಎಲ್ಲರಿಗೂ ಪೂಜನೀಯ ಆಗ್ಬಿಡುತ್ತೆ. ಅಂದ್ರೆ ನಿರ್ಮಾಣತೆ ಗುಣ ಬರೀ ನಮ್ಮಲ್ಲಿ ಎಲ್ಲ ಸರಿಯಾಗಿದೆ, ನನಗೆ ಯಾರು ವಿರೋಧ ಮಾಡುವವರೇ ಇಲ್ಲ, ಆವಾಗ ಮಾತ್ರ ನಿರ್ಮಾಣತೆ ಗುಣ ತೋರಿಸೋದು ಏನು ದೊಡ್ಡದಲ್ಲ. ನನಗೆ ವಿರೋಧ ಮಾಡುವವರು ಇದ್ದಾಗಲೂ ಸಹಿತ ನಾನು ನಿರ್ಮಾಣತೆ ಗುಣ ತೋರಿಸಿದ್ರೆ ಅದು ಮಹತ್ವದ್ದು ಅಂತ ನೀವು ಹೇಳ್ತೀರಾ. ಇದು ನಿರ್ಮಾಣತಾ ವಿಷಯ ಬಗ್ಗೆ ಇಷ್ಟು ಡೀಟೇಲ್ ಆಗಿ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನೀವು ಇದನ್ನು ವಿಷಯ ತಿಳಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೋಡಿದರ ವೀಕ್ಷಕರೇ, ನಿರ್ಮಾಣತಾ ವಿಷಯ ಎಷ್ಟು ಸೂಕ್ಷ್ಮವಾಗಿದೆ, ಅದನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ವಿಧ ವಿಧವಾದ ಲಾಭಗಳು ನಾವು ಪಡ್ಕೋಬಹುದು. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇದರ ಮುಂದೆ ನಮ್ಮ ಜೀವನವನ್ನು ಒಂದು ಸದ್ಗುಣ ಸಹಿತ ಮಾಡಿಕೊಳ್ಳೋಣ. ಇಷ್ಟು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.